ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. ಧಾರವಾಡ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ರಾಜಶೇಖರ್ ಅನಗೌಡರ್ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿ, ಈಗಾಗಲೇ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜಗಳ ದರಪಟ್ಟಿ ಸರ್ಕಾರದಿಂದ ಬಂದಿದ್ದು, ಕೆಲವೇ ದಿನಗಳಲ್ಲಿ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿ ರೈತರಿಗೆ ತೊಂದರೆಯಾಗದಂತೆ ರೈತ ಸಂಪರ್ಕ ಕೇಂದ್ರಗಳಾದ ಅಳ್ನಾವರ, ಧಾರವಾಡ, ಗರಗ, ಅಮ್ಮಿನಬಾವಿ ಮುಖಾಂತರ ವಿತರಣೆ ಮಾಡುತ್ತೇವೆ ಎಂದರು. ರೈತರಿಗೆ ತೊಂದರೆಯಾಗದಂತೆ ಹೆಚ್ಚುವರಿ 3 ಬೀಜ ವಿತರಣಾ ಕೇಂದ್ರಗಳಾದ ನಿಗದಿ, ಹೆಬ್ಬಳ್ಳಿ, ನರೇಂದ್ರ ಗ್ರಾಮಗಳ ಮೂಲಕ ಬಿತ್ತನೆ ಬೀಜ ವಿತರಣೆ ಮಾಡುತ್ತೇವೆ ಎಂದರು. ನಾನು ರಾಜಶೇಖರ್ ಅನಗೌಡರ್, ಸಹಾಯಕ ಕೃಷಿ ನಿರ್ದೇಶಕ, ಧಾರವಾಡ ತಾಲೂಕು. ಎಲ್ಲ ರೈತ ಬಾಂಧವರಿಗೆ ನಾನು ತಿಳಿಪಡಿಸುವುದೇನೆಂದರೆ, ಈಗಾಗಲೇ ನಮ್ಮ ಮುಂಗಾರು ಹಂಗಾಮಿನ ದರಪಟ್ಟಿ ಸಹಾಯಧನ ಎಷ್ಟು, ಹೆಸರಿಗೆ ಎಷ್ಟು, ಸೋಯಾಬೀನ್ಗೆ ಎಷ್ಟು ಅಂಥೇಳಿ ಈಗಾಗಲೇ ಸರ್ಕಾರದಿಂದ ದರಪಟ್ಟಿ ಈಗಾಗಲೇ ಬಂದಿದೆ. ಅದರ ಪ್ರಕಾರ ನಾವು ಸಹಿತ ಕರ್ನಾಟಕ ರಾಜ್ಯ ಬೀಜ ನಿಗಮ, ಕರ್ನಾಟಕ ಆಯಿಲ್ ಫೆಡರೇಷನ್, KYF, ನ್ಯಾಷನಲ್ ಸೀಡ್ ಸರ್ಟಿಫಿಕೇಟ್, ನ್ಯಾಷನಲ್ ಸೀಡ್ ಕಾರ್ಪೊರೇಷನ್ನು, ಇತರ ಏನು ಸರ್ಕಾರದ ಏನು ಸಂಸ್ಥೆಗಳದವು, ಇದರ ಮುಖಾಂತರ ನಮ್ಮ ರೈತರಿಗೆ, ನಮ್ಮ ತಾಲೂಕಿನ ರೈತರಿಗೆ ಬೇಕಾಗುವಷ್ಟು ಬಿತ್ತನೆ ಬೀಜಗಳನ್ನು ನಾವು ದಾಸ್ತಾನು ಮಾಡಿಕೊಳ್ಳಲು ಇನ್ನೇನು ನಾವು ಪ್ರಾರಂಭ ಮಾಡಿದ್ವಿ. ನಮ್ಮ ತಾಲೂಕಿನಲ್ಲಿ 4 ರೈತ ಸಂಪರ್ಕ ಕೇಂದ್ರಗಳು ಇರ್ತವೆ: ಧಾರವಾಡ, ಅಮೀನಬಾವಿ, ಗರಗ ಮತ್ತು ಅಳ್ನಾವರ. ಇದರ ಜೊತೆಗೆ ನಾವು ಹೆಚ್ಚುವರಿಯಾಗಿ ಬೀಜ ಮಾರಾಟ ಕೇಂದ್ರಗಳನ್ನು ನಾವು ಪ್ರಾರಂಭಿಸ್ತೀವಿ. ಒಂದು ಹೆಬ್ಬಳ್ಳಿಯಲ್ಲಿ, ಅಮೀನಬಾವಿ ಹೋಬಳಿ ಹೆಬ್ಬಳ್ಳಿಯಲ್ಲಿ ಒಂದು ಮಾಡ್ತೀವಿ. ಅದೇ ಥರ ಗರಗ ಹೋಬಳಿ ನರೇಂದ್ರ ಗ್ರಾಮದಲ್ಲಿ ಒಂದು, ಧಾರವಾಡ ಹೋಬಳಿ ನಿಗದಿಯಲ್ಲಿ ಒಂದು. ಈ ಥರ ಹೆಚ್ಚುವರಿಯಾಗಿ 3 ಬಿತ್ತನೆ ಬೀಜಗಳ ವಿತರಣೆ ಕೇಂದ್ರಗಳನ್ನು ನಾವು ಪ್ರಾರಂಭ ಮಾಡ್ತೀವಿ. ಈ 7 ಕೇಂದ್ರಗಳಿಂದ ನಾವು ಬಿತ್ತನೆ ಬೀಜಗಳನ್ನು ರೈತರಿಗೆ ಅನುಕೂಲ ಆಗುವಂಗೆ, ಅವರು ದೂರ ಹೋಗ್ಲಾರ್ದಂಗೆ, ಅವ್ರ ಸಮೀಪ ಒಂದು 5ರಿಂದ 10 ಕಿಲೋಮೀಟ್ರ್ ಒಳಗೆ ರೈತರಿಗೆ ಅನುಕೂಲ ಆಗುತ್ತೆ. ನಾವು ಈ ಥರ ಮಾಡಿ ಈಗಾಗಲೇ ಎಲ್ಲ ರೈತ ಬಾಂಧವರಿಗೆ ಗೊತ್ತೈತಿ. ಏನಂತಂದ್ರೆ, ಸೀಡ್ MIS ಮಾಡೇ ಆನ್ಲೈನಲ್ಲೇ ಅವ್ರದ್ದು ಆಧಾರ್ ಕಾರ್ಡ್ ತೊಗೊಂಬಂದು ಪ್ರತಿ ರೈತರಿಗೆ, ದೊಡ್ಡ ರೈತರಿರ್ಬೋದು, ಸಣ್ಣ ರೈತರಿಗೆ ಅವ್ರ ಹಿಡುವಳಿಗೆ ಅನುಗುಣವಾಗಿ 1 ಎಕರೆ ಇದ್ರೆ 1 ಎಕರೆ, 2 ಎಕರೆ ಇದ್ರೆ 2 ಎಕರೆ, ದೊಡ್ಡ ರೈತರಿಗೂ ಸಹಿತ 5 ಎಕರೆವರೆಗೆ ಸರ್ಕಾರದಿಂದ ಸಹಾಯಧನದಲ್ಲಿ ಬಿತ್ತನೆ ಬೀಜ ನೀಡಲಿಕ್ಕೆ ಅವಕಾಶವಿರೋದ್ರಿಂದ ಎಲ್ಲ ರೈತರು ಈ ಸಹಾಯಧನದ ಉಪಯೋಗ ಪಡೆದುಕೋಬೇಕಂತ ಹೇಳಿ ನಾನು ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊತೀನಿ. ಅದೇ ಥರ ಈಗಾಗಲೇ ನಮ್ಮ ತಾಲೂಕಿಗೆ ಎಷ್ಟು ರಸಗೊಬ್ಬರ ಬೇಕು, ಅದರಲ್ಲಿ ಎಷ್ಟು ಬೇಕು, ಜೂನ್, ಜುಲೈ ಕಳೆದ ವರ್ಷದ್ದು ನೋಡಿಕೊಂಡು ನಾವು ದಾಸ್ತಾನು ಮಾಡಲಿಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಅದೇ ಥರ ಗೊಬ್ಬರದ್ದು ಸಹಿತ ಯಾವುದೇ ಸಮಸ್ಯೆ ಆಗಲಾರ್ದಂಗೆ ನಾವು ಇಲಾಖೆಯಿಂದ ನಾವೇನು ಮಾಡಬೇಕು ಅದನ್ನು ಕ್ರಮ ಕೈಗೊಳ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ, ನನ್ನ ರೈತ ಬಾಂಧವರಿಗೆ ನಾನು ಈ ಥರ ಭರವಸೆ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ. ನಮಸ್ಕಾರಗಳು ಎಲ್ಲರಿಗೂ.